Hello children. So children, welcome back to Physics People channel. So children, today we are going to learn numericals. ಇವತ್ತಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ 3 ಮಾರ್ಕ್ಸ್ ನ್ಯೂಮರಿಕಲ್ಸನ್ನು ವಿತ್ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನ್ಯೂಕ್ಲಿಯೈ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಎಸ್, ನ್ಯೂಕ್ಲಿಯೈ ಮೇಲೆ ಒಂದು 3 ಮಾರ್ಕ್ಸ್ ನ್ಯೂಮರಿಕಲ್ ಬರ್ತದೆ. ಸರ್, ಹಾಗಾದರೆ ಕ್ವಶನ್ಸ್ ಯಾವುದಾದ್ರ ಮೇಲೆ ಬರ್ತದೆ ಸರ್? ಒಂದೇದು ಮಾಸ್ ಡಿಫೆಕ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಎಸ್, ಸೊ ಇಷ್ಟು ಪಾಸಿಬಿಲಿಟಿ ಇಲ್ಲಿ ವಿದ್ಯಾರ್ಥಿಗಳೇ. ಸರ್, ಹಾಗಾದರೆ ಇಲ್ಲಿ ಯಾವುದ್ರ ಮೇಲೆ ಕ್ವಶನ್ ಬರೋದಿಲ್ಲ ಸರ್? ಸೊ ಯಾವುದ್ರ ಮೇಲೆ ಕ್ವಶನ್ ಬರೋದಿಲ್ಲ ಅಂದರೆ ವಿದ್ಯಾರ್ಥಿಗಳೇ, ರೇಡಿಯೋ ಆಕ್ಟಿವಿಟಿ, ಹಾಫ್ ಲೈಫ್, ಮೀನ್ ಲೈಫ್ ಇದನ್ನು ಓದೋ ಅವಶ್ಯಕತೆ ಇಲ್ಲ. ಓನ್ಲಿ ಯು ನೀಡ್ ಟು ರೀಡ್ ಮಾಸ್ ಡಿಫೆಕ್ಟ್, ಬೈಂಡಿಂಗ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು, ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಸ್ವಲ್ಪ ಚೆಕ್ ಮಾಡೋಣ. ಹಾಂ, ಲೆಟ್ ಮೀ ಅಲೌ ಟು ಟೇಕ್ ಫಸ್ಟ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್. ಕ್ವಶನ್ ಏನಿದೆ ನೋಡಿ, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ and binding energy per nucleon of an alpha particle in MeV from the following data. ಡೇಟಾನ ಕೊಟ್ಟಿರ್ತಾರೆ ನೋಡಿ. ಮಾಸ್ ಆಫ್ ದ ಅಲ್ಫಾ ಪಾರ್ಟಿಕಲ್ ಇಸ್ ಗಿವನ್, ಮಾಸ್ ಆಫ್ ದ ನ್ಯೂಟ್ರಾನ್ ಇಸ್ ಗಿವನ್, ಮಾಸ್ ಆಫ್ ದ ಪ್ರೋಟಾನ್ ಇಸ್ ಗಿವನ್. ಓಕೆ, ವಿ ನೀಡ್ ಟು ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಅಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಹಾಗಾದ್ರೆ ಫಸ್ಟು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ವಿ ವಾಂಟ್ ಮಾಸ್ ಡಿಫೆಕ್ಟ್. ಮೊದಲು ಮಾಸ್ ಡಿಫೆಕ್ಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋಣ. ವಾಟ್ ಇಸ್ ದ ಫಾರ್ಮುಲಾ? ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ZMP ಪ್ಲಸ್ A ಮೈನಸ್ Z MN ಮೈನಸ್ ಎಮ್ ಅಲ್ಫಾ. ಓಕೆ, ಎಲ್ಲ ವ್ಯಾಲ್ಯೂಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ ನೋಡಿ. ಹೀಲಿಯಮ್ಗೆ Z ವ್ಯಾಲ್ಯೂ 2 ಆಗ್ತದೆ, A ವ್ಯಾಲ್ಯೂ 4 ಆಗ್ತದೆ. ಸರ್ ನೋ, Z ವ್ಯಾಲ್ಯೂ ಬೋಲೆ तो नंबर ऑफ प्रोटॉन्स, नंबर ऑफ इलेक्ट्रॉन्स. A बोले तो मास एटॉमिक, हाँ यस, A बोले तो नंबर ऑफ न्यूक्लियॉन्स ಅಂತ ತಗೋತೀವಿ. ಸೊ A is equal to 4, Z is equal to 2. ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಮಾಸ್ ಡಿಫೆಕ್ಟ್ ದಿಸ್ ಮಚ್. ಸರ್ ದೆನ್ ಸರ್, ಹೌ ಟು ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಆಫ್ ಅಲ್ಫಾ ಪಾರ್ಟಿಕಲ್ ಸರ್? ನೋಡಿ, ಬೈಂಡಿಂಗ್ ಎನರ್ಜಿ ಇಸ್ ಗಿವನ್ ಬೈ ಮಾಸ್ ಡಿಫೆಕ್ಟ್ ಇಂಟು 931.5 MeV ಮಾಡಿ ಯು ವಿಲ್ ಗೆಟ್ ಬೈಂಡಿಂಗ್ ಎನರ್ಜಿ. ಸರ್, ಆಫ್ಟರ್ ಗೆಟಿಂಗ್ ಬೈಂಡಿಂಗ್ ಎನರ್ಜಿ ಗೋ ಫಾರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸೊ ಬೈಂಡಿಂಗ್ ಎನರ್ಜಿ ಎಷ್ಟು ಬಂತು? 28.293 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಬಂತು. ಡಿವೈಡೆಡ್ ಬೈ ಎ ಮಾಡಿ. ಎ ವ್ಯಾಲ್ಯೂ ಎಷ್ಟಿದೆ ಅಲ್ಫಾ ಪಾರ್ಟಿಕಲ್ಗೆ? ಎಸ್, ಯು ಆರ್ ರೈಟ್, ಎ ಇಸ್ ಈಕ್ವಲ್ ಟು 4 ಇದೆ. ಸೊ ಫೈನಲಿ ವಿ ವಿಲ್ ಗೆಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಹೌ ಮಚ್ ಚಿಲ್ಡ್ರನ್? ದಿಸ್ ಮಚ್, 7.07 MeV. ಈ ರೀತಿ ಪ್ರಶ್ನೆಗಳು ಏನಾಗ್ತವೆ ಅಂದರೆ ನಮ್ಮ ಥಿಯರಿ ಎಕ್ಸಾಮಿನೇಷನಲ್ಲಿ ಬರ್ತಿರ್ತವೆ. ಇದೇ ರೀತಿ ಇನ್ನೊಂದಿಷ್ಟು ಪ್ರಶ್ನೆಗಳಲ್ಲಿ ಕೊಟ್ಟಿದ್ದೆ ನೋಡಿ. ಸೊ ಒನ್ ಮೋರ್ ಕ್ವಶನ್, ಇದು ನೀವು ಮಾಡ್ಬೋದು. ಎ ಕಾಪರ್ ಕಾಯಿನ್ ಹ್ಯಾಸ್ ಅ ಮಾಸ್ ಆಫ್ 63 ಗ್ರಾಮ್. ಇದು ನೀವು ಸಾಲ್ವ್ ಮಾಡ್ಬೋದು, ಇದನ್ನು ನೋಡ್ಕೊಳ್ಳಿ. ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಆಫ್ ಎನ್ ಅಲ್ಫಾ ಪಾರ್ಟಿಕಲ್ ಇನ್ MeV. ಒನ್ ಮೋರ್ ಕ್ವಶನ್. ಸೊ ಈ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾನು ನಿಮಗೆ ಬಿಡುತ್ತೇನೆ. ಸರ್ ಮುಂದೆ ಸರ್, ಲೆಟ್ ಮಿ ಟೇಕ್ ಒನ್ ಮೋರ್ ಸಿಚುವೇಶನ್, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ. ಇದನ್ನು ಕೂಡ ಸಿಮಿಲರ್ ಕ್ವಶನ್ ಇದೆ ನೋಡಿ. ಸೊ ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ an oxygen nucleus. Same method. First go for mass defect, then go for binding energy, then go for binding energy per nucleon. ಪಕ್ಕಾ ಕ್ವಶನ್ ವಿದ್ಯಾರ್ಥಿಗಳೇ ಇದು. ದಯವಿಟ್ಟು ವಿದ್ಯಾರ್ಥಿಗಳು ಈ ರೀತಿ ಪ್ರಶ್ನೆಗಳನ್ನು ನೋಡಿಕೊಂಡು ಹೋಗಲೇಬೇಕು. ಎಸ್ ಸರ್, ನಾವು ನೋಡ್ಕೊಂಡು ಹೋಗ್ತೀವಿ ಸರ್. ದೆನ್ ಸರ್, ಸೊ ನೆಕ್ಸ್ಟ್ let me talk about questions, 5 marks questions based on what chapter? Electric charges and fields. So blueprint ಪ್ರಕಾರ 5 marks question electric charges and fields ಮೇಲೆ ಬರ್ತದೆ. ಸೊ ತುಂಬಾ ಸಿಂಪಲ್ ಕ್ವಶನ್ ಬರ್ತಾವ್ರಿ. ಒಂದೇ ಕ್ವಶನ್ ಕುಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲೆ ಬರ್ಬೋದು. ಇಲ್ಲಿದೆ ನೋಡಿ, ಒಂದು ಕ್ವಶನ್ ಕೊಟ್ಟಿದ್ದೆ ನೋಡಿ. 2 ಪಾಯಿಂಟ್ ಚಾರ್ಜಸ್ 3 into 10 to the power minus 7 coulomb and minus 6 into 10 to the power minus 7 coulomb are separated by a distance of 0.01 meter. What is the force between the charges? ಕಮೆಂಟ್ ಆನ್ ದ ನೇಚರ್ ಆಫ್ ದ ಫೋರ್ಸ್. ಈ ರೀತಿ ಒಂದು ಕ್ವಶನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಸಿಂಪಲ್ ಇದೆ. ಫಸ್ಟ್ ಗಿವನ್ ಅನ್ನು ಬರ್ಕೊಳ್ಳಿ. ಎಸ್, ದೆನ್ ಯೂಸ್ ದಿಸ್ ಫಾರ್ಮುಲಾ F is equal to 1/4 pi epsilon naught Q1 Q2 divided by R square. ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ಫೈನಲ್ ಆನ್ಸರ್ 16.2 ನ್ಯೂಟನ್ ಆನ್ಸರ್ ನಿಮಗೆ ಸಿಗ್ತದೆ. ಹಾಗಾದ್ರೆ ಸರ್ ದ ನೇಚರ್ ಆಫ್ ಫೋರ್ಸ್ ಹೆಂಗಿರ್ತದೆ ಸರ್? ತುಂಬಾ ಸಿಂಪಲ್ ಇದೆ. ದ ನೇಚರ್ ಆಫ್ ದ ಫೋರ್ಸ್ ಈಸ್ ಅಟ್ರಾಕ್ಟಿವ್ ನೇಚರ್ ಬರ್ತದೆ. ನೀವು ಹೆಂಗೆ ಹೇಳ್ತೀರಿ ಸರ್ ಅಟ್ರಾಕ್ಟಿವ್ ಅಂತಂದ್ರೆ? ಯಾಕಂದ್ರೆ ಹಿಯರ್ ವಿ ಗಾಟ್ ಒನ್ ಪಾಸಿಟಿವ್ ಚಾರ್ಜ್ ಅಂಡ್ ಒನ್ ಇಸ್ ನೆಗೆಟಿವ್ ಚಾರ್ಜ್. So the nature of the force is attractive. Okay, ಇನ್ನೊಂದು ಕ್ವಶನ್ ಅಲ್ಲೇ ರೆಡಿ ಮಾಡಿದ್ದಾರೆ ನೋಡಿ. If medium of relative permittivity is phi is introduced, then Coulomb's force ಏನಾಗ್ತದೆ ಅಂತ ಕೇಳ್ತಿದ್ದಾರೆ. ಡಿವೈಡೆಡ್ ಬೈ 5 ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಯಾಕಂದ್ರೆ ಮೀಡಿಯಮಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಆದಂಗೆಲ್ಲ ಏನಾಗ್ತದೆ ಅಲ್ಲಿ ಫೋರ್ಸ್ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಡಿವೈಡೆಡ್ ಬೈ 5 ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳು ಕೇಳೋ ಪಾಸಿಬಿಲಿಟಿ ಇರ್ತದೆ ಎಲ್ಲಿ? ನಮ್ಮ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ. ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮೇಲೆ ಕ್ವಶನ್ ಕೇಳೋ ಸಾಧ್ಯತೆ ಇರ್ತದೆ. ಯಾವ ರೀತಿ ಬರ್ತಾವೆ ಸರ್ ಕ್ವಶನ್? ಲುಕ್ ಅಟ್ ಹಿಯರ್. ಯಾವ ರೀತಿ ಬರ್ತಾವೆ ಸರ್? ಇಲ್ಲಿ ನಾನು
ಕ್ವಶನ್ ನಂಬರ್ 131 ಅನ್ನು ತಗೋತೆ ನೋಡಿ, ಒಂದು ಸಿಂಪಲ್ ಕ್ವಶನ್ ತಗೋತಾನೆ. ಈ ರೀತಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತವೆ. ಸೊ ಕ್ವಶನ್ ಅಲ್ಲಿ ಏನಿದೆ ನೋಡಿ, ರೀಡ್ ದ ಕ್ವಶನ್. 2 point charges 3 microcoulomb and -6 microcoulomb are separated through a distance of 1 meter in air. Find the resultant electric intensity at the midway between them. ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಟ್ಟು ಎರಡು ಚಾರ್ಜಸ್ಗಳಿವೆ. ಫಸ್ಟ್ ಒನ್ ಈಸ್ 3 × 10⁻6 ಕೂಲಂಬ್, ಅದನ್ನು ಪಾಯಿಂಟ್ ಎ ಅಲ್ಲಿ ಇಟ್ಟಿದ್ದೇನೆ. ಲೆಟ್ ಮಿ ಟೇಕ್ ಒನ್ ಮೋರ್ ಚಾರ್ಜ್ -6 × 10⁻6 ಕೂಲಂಬ್, 10⁻6 ಕೂಲಂಬ್ ಪಾಯಿಂಟ್ ಬಿ ಅಲ್ಲಿದೆ. ಎರಡು ಚಾರ್ಜಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಏನು ಕಂಡುಹಿಡಿಬೇಕು ಸರ್? ಎಸ್, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಪಿ ಅಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಇರ್ತದೆ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ತುಂಬಾ ಸಿಂಪಲ್ ಇದೆ. ಏನು, ಪಾಯಿಂಟ್ ಎ ಅಲ್ಲಿ ಇರ್ತಕ್ಕಂಥ ಚಾರ್ಜು ಕೂಡ ಪಾಯಿಂಟ್ ಪಿ ಅಲ್ಲಿ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ. ಪಾಯಿಂಟ್ ಬಿ ಅಲ್ಲಿ ಇರ್ತಕ್ಕಂಥ ಚಾರ್ಜು ಕೂಡ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇವೆ ಪಾಯಿಂಟ್ ಪಿ ಅಲ್ಲಿ? ವಿ ಆರ್ ಗೋಯಿಂಗ್ ಟು ಗೆಟ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್. ಓಕೆ, ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು 3 × 10⁻6 -6 ಕೂಲಂಬ್ ಎಷ್ಟು ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ? ಫಾರ್ಮುಲಾ ಇದೆ ನೋಡಿ, 1/4πε0 QA / R². ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿಸ್ ಮಚ್ ಆನ್ಸರ್. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ಇಬಿ ಅನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿಸ್ ಮಚ್ ಆನ್ಸರ್. ಹಾಗಾದ್ರೆ ರಿಸಲ್ಟೆಂಟ್ ಕಂಡು ಹಿಡಿಬೇಕಲ್ಲ. ಸೊ ರಿಸಲ್ಟೆಂಟ್ ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು ನಾನು? ಎಸ್, ಏನು ಮಾಡಬೇಕು? ಆ್ಯಡ್ ಮಾಡೋಣ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಸರ್ ನೀವು ಇಲ್ಲಿ ಯಾಕೆ ಆ್ಯಡ್ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ವಿದ್ಯಾರ್ಥಿಗಳ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಸೇಮ್ ಇದೆ. ಹೌದು, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಿದೆ, ಎರಡು ಸೇಮ್ ಡೈರೆಕ್ಷನ್ ಇದೆ. ಹೀಗಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಫೈನಲಿ ಐ ವಿಲ್ ಗೆಟ್ ದಿಸ್ ಮಚ್ ಅಮೌಂಟ್ ಆಫ್ ಆನ್ಸರ್. ಓಕೆ, ಸೊ ಇದೇ ರೀತಿ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೇನೆ ಅಂದರೆ ಇಲ್ಲಿ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನೀವು ಸಾಲ್ವ್ ಮಾಡ್ತಾ ಹೋಗಬೇಕು. ಎಸ್, ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಓಕೆ, ಈ ರೀತಿ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊತಾ ಹೋಗಿ. ಸರ್, ಕಮಿಂಗ್ ಟು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್. ಸರ್ ನೋಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಪ್ರತಿ ವರ್ಷನೂ ಕ್ವಶನ್ ಇರ್ತದೆ. ತುಂಬ ಸಿಂಪಲ್ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಓಕೆ, ಹಾಗಾದರೆ ಸರ್ ಫಸ್ಟ್ ಒಂದು ಕ್ವಶನ್ ತಗೊಳ್ಳಿ ಸರ್. ಒಂದನೇ ಕ್ವಶನ್ ಡ್ರಿಫ್ಟ್ ವೆಲಾಸಿಟಿ ಮೇಲೆ ಇದೆ ನೋಡಿ. ಒಂದನೇ ಕ್ವಶನ್ ನೋಡಿ, ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಾಪರ್ ಕಂಡಕ್ಟರ್ ಈಸ್ ಎಸ್ಟಿಮೇಟೆಡ್ ಅಟ್ 8.5 × 10⁻28 per meter cube. How long does an electron take to drift from one end of wire 3 meter long to its other end? The area of cross section is given and how much current is carrying? 3 ampere current is carrying. ಚಿಲ್ಡ್ರನ್, ಈ ಕ್ವಶನ್ ಏನಿದೆ ಅಲ್ಲ, ಈ ಕ್ವಶನ್ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಇದೆ. ವ್ಯಾಲ್ಯೂಸ್ ಅನ್ನ ಅಷ್ಟೇ ಚೇಂಜ್ ಮಾಡಿದ್ದಾರೆ ಅವರು, ಬೇಕಾದ್ರೆ ಒಂದು ಸತಿ ನೋಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ಗಿವನ್ ಅನ್ನು ಬರ್ಕೊಂಬಿಡಿ. ಏನೇನು? ಎಸ್, ಎನ್ ಇಸ್ ಗಿವನ್, ನಂಬರ್ ಆಫ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ ಇಸ್ ಗಿವನ್, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಇಸ್ ಗಿವನ್, length is given, area is given, current is given. What I supposed to calculate? I need to calculate time period. Sir, time ಅನ್ನೇ ಫೈಂಡ್ ಔಟ್ ಮಾಡಬೇಕಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಅಲ್ಲಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ ನೋಡಿ. ಹೌ ಲಾಂಗ್ ಡಸ್ ಆನ್ ಎಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಆಫ್ ದ ವೈರ್ ಅಂತಿದೆ ನೋಡಿ. ಅಂದ್ರೆ ಟೈಮ್ ಕೇಳಿದ್ದಾರೆ. ಟೈಮ್ ಬೇಸಿಕ್ ಫಾರ್ಮುಲಾ ಏನು ಪುಟಾಣಿಗಳೇ? ಎಸ್, ಟೈಮಿನ ಬೇಸಿಕ್ ಫಾರ್ಮುಲಾ ಏನಂದ್ರೆ ಟೈಮ್ ಇಸ್ ಈಕ್ವಲ್ ಟು ಎಸ್ ವಾಟ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಅಂತ ತಗೋತೀವಿ. ಹೌದಲ್ಲ? ಹಾಗಾದ್ರೆ ಡಿಸ್ಟೆನ್ಸ್ ಇಲ್ಲೇನು? ಲೆಂತ್ ಆಫ್ ದ ವೈರ್. ವೆಲಾಸಿಟಿ ಅಂದ್ರೆ ಏನು? ಅದೇ ಡ್ರಿಫ್ಟ್ ವೆಲಾಸಿಟಿ. ಎಲ್ ಇಸ್ ಗಿವನ್ 3 ಮೀಟರ್, ಬಟ್ ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿಲ್ಲ. ಹಾಗಂತ ಕ್ವಶನ್ ತಪ್ಪಿದೆ ಅಂತ ಹೇಳಬಾರ್ದು. ಡ್ರಿಫ್ಟ್ ವೆಲಾಸಿಟಿಯನ್ನು ಏನು ಮಾಡಬೇಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವಾಟ್ ಈಸ್ ದ ಫಾರ್ಮುಲಾ ಸರ್ ಟು ಕ್ಯಾಲ್ಕುಲೇಟ್ ಡ್ರಿಫ್ಟ್ ವೆಲಾಸಿಟಿ? ಸೊ ವಿ ಗಾಟ್ ಒನ್ ಸಿಂಪಲ್ ಫಾರ್ಮುಲಾ. ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು I upon n into A into E. ಆಕ್ಚುಲಿ ಅದು ಫಾರ್ಮುಲಾ ಏನಿದೆ ಅಂದರೆ I is equal to ಓಕೆ n into A into E into ಡ್ರಿಫ್ಟ್ ವೆಲಾಸಿಟಿ. ಈ ರೀತಿ ಇಕ್ವೇಷನ್ ಇದೆ. ಸೊ ಡ್ರಿಫ್ಟ್ ವೆಲಾಸಿಟಿ ನನಗೆ ಸಿಗ್ತದೆ. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಡ್ರಿಫ್ಟ್ ವೆಲಾಸಿಟಿ ದಿಸ್ ಮಚ್. ಸೊ ಒನ್ಸ್ ಯು ಗಾಟ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಗೋ ಫಾರ್ ಟೈಮ್ ಕ್ಯಾಲ್ಕುಲೇಷನ್. ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಸರ್ ನೆಕ್ಸ್ಟ್ ಸರ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಈ ಸೆಕೆಂಡ್ ಕ್ವಶನ್ ಅನ್ನು ನಾನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ NCERTಯಲ್ಲಿ ಸೀರೀಸ್ ಕಾಂಬಿನೇಷನ್, ಪ್ಯಾರಲ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ. ಏನು ವಿನಂತಿ ಅಂದರೆ ಚಿಲ್ಡ್ರನ್ಸ್, ನೀವೇನು ಮಾಡಬೇಕಂದ್ರೆ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್, ರೆಜಿಸ್ಟರ್ಸ್ ಇನ್ ಸೀರೀಸ್, ಅದ್ರ ಮೇಲೆ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ನೀವು ದಯವಿಟ್ಟು ಸಾಲ್ವ್ ಮಾಡಬೇಡಿ. ಹಾಗಾದರೆ ಸರ್ ಮುಂದೆ ಹೋಗೋಣ ಸರ್. ಎಸ್, ಮುಂದೆ ಹೋಗೋಣ. ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ನೋಡಿ, ಥರ್ಡ್ ಕ್ವಶನ್ ಹಾಗೆ ಇದೆ. ಸೀರೀಸ್ ಕಾಂಬಿನೇಷನ್ ಇತ್ತು, ಇದು ಪ್ಯಾರಲಲ್ ಕಾಂಬಿನೇಷನ್ ಇದೆ. ಎಸ್, ಸೊ ಈ ರೀತಿ ಪ್ರಶ್ನೆಗಳನ್ನು ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಎಸ್, ಇನ್ನೊಂದು ಪಾಸಿಬಿಲಿಟಿ ಇದೆ. ವೀಟ್ ಸ್ಟೋನ್ ಬ್ರಿಡ್ಜ್ ಮೇಲೆ ಕೇಳ್ತಕ್ಕಂಥ ಪಾಸಿಬಿಲಿಟಿ ಇದೆ. ವೀಟ್ ಸ್ಟೋನ್ ಬ್ರಿಡ್ಜ್. ಎಸ್, ಏನಿದೆ ನೋಡಿ, ಒಂದು ಮಾಡೆಲ್ನ ಕೊಟ್ಟಿದ್ದೀನಿ ಇಲ್ಲಿ. ಅಗ್ರಿ ಸಿಂಪಲ್ ಕ್ವಶನ್. 4 resistors 20 ohm, 30 ohm, 10 ohm and 8 ohm are connected in the form of wheatstone bridge in the cyclic order. A galvanometer of resistance 80 ohm is used. A current of 8 ampere enters and leaves the network. Find the current flowing through the galvanometer. Okay, 4 ರೆಸಿಸ್ಟರ್ಸ್ಗಳನ್ನು ವೀಟ್ಸ್ಟೋನ್ ಬ್ರಿಡ್ಜ್ ಫಾರ್ಮಲ್ಲಿ ಅವರು ಸೈಕ್ಲಿಕ್ ಆರ್ಡರ್ಲಿ ಕನೆಕ್ಷನ್ ಮಾಡಿದ್ದಾರೆ. ನಾನೇನು ಫೈಂಡ್ ಔಟ್ ಮಾಡಬೇಕು? ಕರೆಂಟ್ ಥ್ರೂ ದ ಗ್ಯಾಲೋಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳು ಒಂದು ಕೇಳಬೇಕು, ನೀವು ಬರ್ಕೊಳ್ಳುವಾಗ ಕರೆಕ್ಟಾಗಿ ಬರ್ಕೊಳ್ಳಿ. ಇಲ್ಲಿ ನೋಡಿ, ಅದು ಸೈಕ್ಲಿಕ್ ಆರ್ಡರ್ ಇದೆ. ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತಾರೆ. ಅದು ಸೈಕ್ಲಿಕ್ ಆರ್ಡರಲ್ಲಿದೆ. ಹೀಗಾಗಿ
ಫಸ್ಟ್ R1 20, R2 30, R3 10, R4 8 ओम साइक्लिक ऑर्डरली हाकि R1 बोले तो कितना 20, इधर 30, नेक्स्ट हियर आई नीड टू टेक 10, हियर आई नीड टू टेक 8 ओम. ಈ ರೀತಿ ಸೈಕ್ಲಿಕ್ ಆರ್ಡರ್ಲಿ ತಗೊಳ್ರಿ, ಸಿಕ್ಸಿಕ್ ತಗೊಳ್ಳಿಕ್ಕೆ ಹೋಗಬೇಡಿ. ಓಕೆ ಸರ್. ನೆಕ್ಸ್ಟ್ ಸರ್, ಹಾಗಾದ್ರೆ ಎಲ್ಲ ಗಿವನ್ ವ್ಯಾಲ್ಯೂಸ್ ಅನ್ನು ಬರ್ಕೊಂಬಿಡಿ. R1 R2 R3 R4 GS2 G बोले तो ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಕೊಟ್ಟಿರ್ತಾರೆ, ಅದನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಸರ್ಕ್ಯೂಟ್ ಅಲ್ಲಿ? 2 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಎಸ್ ಸರ್, ವೆರಿ ಗುಡ್ ಸರ್. ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. ಎಸ್, ಫಸ್ಟು ಹಾಂ ಡೈಗ್ರಾಮ್ ಅನ್ನು ಹಾಕೊಳ್ಳಿ. ಹಾಂ, ಫಸ್ಟು ಲೆಟ್ ಮಿ ಟೇಕ್ ABDA ಲೂಪ್. ಲೆಟ್ ಮಿ ಟೇಕ್ ABDA ಲೂಪ್. ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ, ಮೊದಲು ABDA ಲೂಪ್ ಅನ್ನು ನೋಡಿ. ABDA ಲೂಪ್. ABDA ಲೂಪ್ಗೆ KVL ಅನ್ನು ಅಪ್ಲೈ ಮಾಡಿ. ಎಸ್, ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಅನ್ನು ಅಪ್ಲೈ ಮಾಡಿ ಒಂದು ಇಕ್ವೇಷನ್ ಅನ್ನು ಬರ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಇಕ್ವೇಷನ್. ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಆಗಿ ಒಂದು ಇಕ್ವೇಷನ್ ಸಿಗ್ತದೆ, ಅದನ್ನ ಇಕ್ವೇಷನ್ 1 ಅಂತ ತಗೊಳ್ಳಿ. ಸಿಮಿಲರ್ಲಿ ಅಪ್ಲೈ KVL ರೂಲ್ ಫಾರ್ BCDB. BCDBಗೆ ಲೂಪ್ ರೂಲ್ ಅನ್ನು ಅಪ್ಲೈ ಮಾಡಿ. ಓಕೆ, ಹಾಗಾದ್ರೆ ಲೂಪ್ ರೂಲ್ ಅನ್ನು ಅಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ಒನ್ ಇಕ್ವೇಷನ್. ಆ ಇಕ್ವೇಷನ್ ಅನ್ನು ಫಸ್ಟ್ ಬರ್ಕೊಳ್ಳಿ. ಎಸ್, ದೆನ್ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್? Yes, we are going to get one more equation, this one, minus 2i plus 6ig plus 1 is equal to 0. ಹಾಗಾದ್ರೆ ಈ ರೀತಿ ಇಕ್ವೇಷನ್ಸ್ಗಳನ್ನು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಬಿಡಿಸಿರ್ತೀವಿ. ಓಕೆ, ಇಕ್ವೇಷನ್ ಅನ್ನು ಬಿಡಿಸಿ. ಇಕ್ವೇಷನ್ 1 ಅನ್ನು 2 ಇಂದ ಮಲ್ಟಿಪ್ಲೈ ಮಾಡಿ. ಎಸ್, ಇಕ್ವೇಷನ್ 2 ಅನ್ನು 7 ಇಂದ ಮಲ್ಟಿಪ್ಲೈ ಮಾಡಿ. ನನಗೆ ಈ ರೀತಿ ಒಂದು ಇಕ್ವೇಷನ್ ಬರ್ತದೆ. ಓಕೆ, ಇಲ್ಲೊಂದು ಸ್ವಲ್ಪ ಕಟ್ ಆಗಿದೆ ನೋಡಿ. ದಿಸ್ ಇಸ್ 82ig ಪ್ಲಸ್ 1 is equal to 0. ಇಲ್ಲಿದೆ ನೋಡಿ, ಕಟ್ ಆಗಿದೆ. minus 82ig plus 1 is equal to 0. Yes, then finally go for calculation. Finally we are going to get this much amount of answer. ಸೊ ಈ ರೀತಿ ಪ್ರಶ್ನೆಗಳು ನಮ್ಮ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಸರ್ವೇ ಸಾಮಾನ್ಯ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನೋಡ್ಕೊಂಡು ಹೋಗಬೇಕು. ಓಕೆ, ಎಸ್ ಸರ್, ನೋಡ್ಕೊಂಡು ಹೋಗ್ತೀವಿ ಸರ್. ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ಎಸ್, ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ಕ್ವಶನ್ ಏನಿದೆ ನೋಡಿ, ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, two cells of EMF 2 volt and 1.5 volt having internal resistance 1 ohm and 2 ohm respectively are connected in parallel across a 10 ohm resistor. Calculate the current in each cell and the current through the 10 ohm resistor ಅಂತ ಕೇಳಿದ್ದಾರೆ. Yes, so first given ಅನ್ನು ಬರ್ಕೊಂಬಿಡಿ. given ಅನ್ನು ಬರ್ಕೊಂಬಿಡಿ. EMF of the cell is given how much? Yes sir, कितना दिया है sir? EMF of the cell is given how much it is? 2 volt. 2 volt ಅಂತ ಕೊಟ್ಟಿದ್ದಾರೆ. Next, EMF of the one more cell how much? 1.5 volt. ಕರೆಕ್ಟ್ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ಲೋಡಿನ ರೆಸಿಸ್ಟೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಕನೆಕ್ಷನ್ ಮಾಡಿ, ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿ, ಲೋಡ್ ಅನ್ನು ಕೂಡ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿ. ಏನು ಕಂಡುಹಿಡಬೇಕು ನಾನು? ಎಸ್, ಸರ್ಕ್ಯೂಟ್ ಅಲ್ಲಿ ಎಷ್ಟು ಕರೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಇದರ ಮುಖಾಂತರ ಕರೆಂಟ್ ಎಷ್ಟಿದೆ ಅಂತ ನಾನು ಕಂಡುಹಿಡಬೇಕು. ಎಸ್ ಸರ್, ಕ್ಯಾಲ್ಕುಲೇಷನ್ ಮಾಡೋಣ ಸರ್. ಸೊ ಇದನ್ನ ಎರಡು ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಒಂದು ಸರ್ಕ್ಯೂಟ್ ಮೆಥಡ್, ಇನ್ನೊಂದು ಡೈರೆಕ್ಟ್ ಫಾರ್ಮುಲಾ ಮೆಥಡ್ ಕೂಡ ನೀವು ಹಾಕೊಂಡು ಸಾಲ್ವ್ ಮಾಡ್ಬೋದು. ಏನು ಸರ್ ಅದು ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ? ಲುಕ್ ಅಟ್ ಹಿಯರ್. ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ EMF ನ ಇಕ್ವೇಷನ್ ಈ ರೀತಿ ಬರ್ತದೆ ನೋಡಿ. E1 R1 ಪ್ಲಸ್ E2 R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಫಾರ್ಮುಲಾ ಇದೆ ನೋಡಿ. ಈ ಫಾರ್ಮುಲಾ ಹಾಕಿಬಿಟ್ಟು ಡೈರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಸ್, ಇಲ್ಲ ಸರ್ ನಾನು ಸರ್ಕ್ಯೂಟ್ ಮುಖಾಂತರ ಹೋಗ್ತೀನಿ ಸರ್ ಅಂತಂದ್ರೆ ಸರ್ಕ್ಯೂಟ್ ಮುಖಾಂತರ ಸಾಲ್ವ್ ಮಾಡ್ಬೋದು. ಸಿಂಪಲ್ KVL ರೂಲ್ ಅನ್ನು ಅಪ್ಲೈ ಮಾಡಿ. ಫಸ್ಟ್ ಐ ವುಡ್ ಲೈಕ್ ಟು ಅಪ್ಲೈ KVL ಟು ABEFA. ABEFA ಅಂದರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇಕ್ವೇಷನ್ಸ್ಗಳು ಬರ್ಕೊಳ್ಳಿ. ಎಸ್, ಸಿಂಪಲ್ ಇಕ್ವೇಷನ್ ಸಿಗ್ತದೆ. ದೆನ್ ಸಿಮಿಲರ್ಲಿ BCDEBಗೆ ಲೂಪ್ ರೂಲ್ ಅನ್ನು ಅಪ್ಲೈ ಮಾಡಿ. ಯು ವಿಲ್ ಗೆಟ್ ಒನ್ ಮೋರ್ ಇಕ್ವೇಷನ್. ಸೊ ಈ ರೀತಿ ಎರಡು ಇಕ್ವೇಷನ್ಸ್ಗಳನ್ನು ಸಿಕ್ಕಾಗ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಗೊತ್ತಿದೆ. ಇಕ್ವೇಷನ್ 1 ಅನ್ನು 10 ಇಂದ ಮಲ್ಟಿಪ್ಲೈ ಮಾಡಿ, ಇಕ್ವೇಷನ್ 2 ಅನ್ನು 1 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಫೈನಲಿ ಐ ವಿಲ್ ಗೆಟ್ ಕರೆಂಟ್ ಹೌ ಮಚ್? ದಿಸ್ ಮಚ್ ಅಮೌಂಟ್ ಆಫ್ ಕರೆಂಟ್ ಐ ವಿಲ್ ಗೆಟ್. ಎಸ್, ಓಕೆ ಸರ್. ಸೊ ಹಾಗಾದರೆ ಸರ್ ನೆಕ್ಸ್ಟ್ ಏನು ಕೇಳಿದ್ದಾರೆ? ಕರೆಂಟ್ ಥ್ರೂ 10 ಓಮ್ ರೆಜಿಸ್ಟರ್ ಅಂತೆ. ಕರೆಂಟ್ ಥ್ರೂ 10 ಓಮ್ ರೆಜಿಸ್ಟರ್ ಎಷ್ಟಾಗ್ತದೆ ಸರ್? ಇಲ್ಲಿ ನೋಡಿ, ಇಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ. ಎಸ್ ಸರ್, ನೋ? ಎಸ್ ಸರ್, ಇಲ್ಲಿ I1 ಕರೆಂಟ್ ಫ್ಲೋ ಆಗ್ತಾ ಇದೆ, ಇಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ. ಎಸ್, ಸೊ ಟೋಟಲ್ ಕರೆಂಟ್ ಏನಾಗ್ತದೆ ವಿದ್ಯಾರ್ಥಿಗಳು? I is equal to I1 plus I2 ಆಗ್ತದೆ. ಎಸ್ ಸರ್, ನೋ? ಸೊ ಟೋಟಲ್ ಕರೆಂಟ್ ಈಸ್ ಗಿವನ್ ಬೈ I1 plus I2. ಸೊ ಹೌ ಮಚ್? ವಿ ಆರ್ ಗೋಯಿಂಗ್ ಟು ಗೆಟ್ 0.712 ಆಂಪಿಯರ್. ಸೊ ಈ ರೀತಿ ಪ್ರಶ್ನೆಗಳನ್ನು ಯಾವ ಚಾಪ್ಟರ್ ಮೇಲೆ ಕೇಳ್ಬೋದು ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಕೇಳ್ಬೋದು. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಅಲ್ಟರ್ನೇಟಿಂಗ್ ಕರೆಂಟ್. ಎಸ್, ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ತುಂಬ ಸಿಂಪಲ್ ಕ್ವಶನ್ಸ್ಗಳು ಬರ್ತವೆ. ನಮ್ಮ ಮೊದಲೇ ಹೇಳ್ತೇನೆ ನೋಡಿ, ಏನೇನು? ಒಂದೇದು ಎಕ್ಸೆಲ್ ಫಾರ್ಮುಲಾನ ನೆನ್ಪಿಟ್ಕೊಂಡು ಹೋಗಿ. ಎಕ್ಸೆಲ್ ಇಸ್ ಈಕ್ವಲ್ ಟು 2 ಇಂಟು ಪೈ ಇಂಟು ಎಫ್ ಇಂಟು ಎಲ್. ಹಿಂಗಂದ್ರೆ ಏನು ಸರ್? ಇಂಡಕ್ಟಿವ್ ರಿಯಾಕ್ಟನ್ಸ್. ನೆಕ್ಸ್ಟ್ ಇನ್ನೊಂದು XC ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗಿ. 1/2 ಎಫ್ ಇಂಟು ಸಿ. ಸರ್ XC ಅಂದರೆ ಏನು ಸರ್? ಕೆಪಾಸಿಟಿವ್ ರಿಯಾಕ್ಟನ್ಸ್. ಇನ್ನೊಂದೇನು? ಇಂಪೆಡೆನ್ಸ್ ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗಿ. Z is equal to square root of
ಆರ್ ಸ್ಕ್ವಯರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವಯರ್. ಮತ್ತೆ ಸರ್ ಕರೆಂಟ್ ಫಾರ್ಮುಲಾ ನೆನಪಿಟ್ಕೊಂಡು ಹೋಗಿ ವಿ ಅಪಾನ್ ಝೆಡ್. ಮತ್ತೆ ಸರ್ ಇನ್ನೊಂದು ರೆಸೋನೇಟಿಂಗ್ ಫ್ರೀಕ್ವೆನ್ಸಿ ಇಕ್ವೇಷನ್ ಅದು ನೆನಪಿಟ್ಕೊಂಡು ಹೋಗಿ 1/2π ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿ. ಮತ್ತೊಂದು ಸರ್ ಕ್ವಾಲಿಟಿ ಫ್ಯಾಕ್ಟರ್ ಅಂತಿದೆ, ಕ್ಯೂ ಫ್ಯಾಕ್ಟರ್, ಅದೊಂದು ಫಾರ್ಮುಲಾನ ನೆನಪಿಟ್ಕೊಂಡು ಹೋಗಿ. ಏನೇ ಕ್ವಶನ್ ಬಂದರೂ ಇಷ್ಟರ ಮೇಲೆ ಬರಬೇಕು, ಬರ್ತವೆ ಅಷ್ಟೇ. ಎಸ್, ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತಕ್ಕಂಥ ಕ್ವಶನ್. ಲೆಟ್ ಮಿ ಟೇಕ್ ಒನ್ ಮಾಡೆಲ್, ಲೆಟ್ ಮಿ ಅಲೌ ಟು ಟೇಕ್ ಒನ್ ಮಾಡೆಲ್. ಇಲ್ಲಿ ಸಾಕಷ್ಟು ಮಾಡೆಲ್ಸ್ ಅನ್ನು ನಾನು ಪ್ರೊವೈಡ್ ಮಾಡಿದ್ದೇನೆ. ಒಂದು ಇಂಪಾರ್ಟೆಂಟ್ ಮಾಡೆಲ್ ಅನ್ನು ನಾನು ಇಲ್ಲಿ ತಗೋತೇನೆ ನೋಡಿ, ಇಲ್ಲಿದೆ ನೋಡಿ, ಇದೇ ಕ್ವಶನ್ ನೋಡಿ, ಇದನ್ನು ನೋಡ್ಕೊಂಡು ಹೋಗ್ಬಿಡಿ ಸಾಕು. ಏನಿದೆ ಕ್ವಶನ್ ಅಲ್ಲಿ ಗಿವನ್ ಅನ್ನು ನೋಡ್ಕೊಳ್ಳಿ. ಎ 230 ವೋಲ್ಟ್ 50 ಹರ್ಟ್ಸ್ supply is applied to a coil of 0.08 Henry inductance and 2.5 ohm resistance connected in series with a 6.8 microfarad capacitor. Calculate current impedance. Impedance ಅನ್ನು ಫೈಂಡ್ ಔಟ್ ಮಾಡಬೇಕು. ಕರೆಂಟ್ ಇನ್ ದ ಸರ್ಕ್ಯೂಟ್, ಫೇಸ್ ಆಂಗಲ್ ಅನ್ನು ಕಂಡುಹಿಡಿಯಬೇಕು. ಓಕೆ, ಹಾಗಾದ್ರೆ ಇಂಪೆಡೆನ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಏನು ಸರ್? ಆಗಲೇ ಹೇಳಿದ್ನಲ್ಲ, z is equal to square root of, ಇಲ್ಲಿದೆ ನೋಡಿ, z is equal to square root of r square plus xl minus xc square. ಕ್ವಶನ್ ಅಲ್ಲಿ ಎಕ್ಸೆಲ್ ಕೊಟ್ಟಿಲ್ಲ, ಕ್ವಶನ್ ತಪ್ಪಿದೆ ಅಂತ ಹೇಳಬಾರ್ದು, ಎಕ್ಸೆಲ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಗೋ ಫಾರ್ ಎಕ್ಸೆಲ್ ಕ್ಯಾಲ್ಕುಲೇಷನ್, ಗೋ ಫಾರ್ XC calculation. After getting XL and XC, substitute in Z equation. Finally, we are going to get this much. ತುಂಬಾ ಸಿಂಪಲ್ ಇದೆ ರೀ ಸರ್. Z ಸಿಕ್ತು ಸರ್, Z ಸಿಕ್ಕ ಮೇಲೆ ಸರ್ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಆಗಲೇ ಹೇಳ್ಕೊಟ್ಟನಲ್ಲ ನಿಮಗೆ ಕರೆಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತಂದು. ಎಸ್, ವಾಟ್ ಇಸ್ ದ ಫಾರ್ಮುಲಾ? I is equal to V upon Z. ಈ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಸಿಕ್ತು ನೋಡಿ, ಕರೆಂಟ್ ಎಷ್ಟು ಬಂತು? ಇಷ್ಟು ಕರೆಂಟ್ ಬಂತು. ನೆಕ್ಸ್ಟ್ ಮತ್ತೇನು ಕೇಳಿದ್ದಾರೆ ಕ್ವಶನ್ ಅಲ್ಲಿ? ಐ ನೀಡ್ ಟು ಕ್ಯಾಲ್ಕುಲೇಟ್ ಫೇಸ್ ಆಂಗಲ್. ಫೇಸ್ ಆಂಗಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಇಲ್ಲಿದೆ ನೋಡಿ, ಐ ನೀಡ್ ಟು ಕ್ಯಾಲ್ಕುಲೇಟ್ ಫೇಸ್ ಆಂಗಲ್. ಸೊ ಫೇಸ್ ಆಂಗಲ್ ಎಷ್ಟು ಬರ್ತದೆ? ಫೇಸ್ ಆಂಗಲ್ ಫಾರ್ಮುಲಾ ಏನಿದೆ ನೋಡಿ, tan psi XL minus XC divided by R. So finally we are going to get this much amount of answer by using logbook. Logbook ಅನ್ನು ಯೂಸ್ ಮಾಡಿ ನಮಗೆ ಫೇಸ್ ಎಷ್ಟು ಬರ್ತದೆ ಅಂದರೆ ವಿದ್ಯಾರ್ಥಿಗಳು ಇಷ್ಟು ಆನ್ಸರ್ ನಮಗೆ ಬರ್ತದೆ. ಇಸ್ ಇಟ್ ಕ್ಲಿಯರ್? ಯಸ್. ಸೊ ಇನ್ನೊಂದು ಪಾಸಿಬಿಲಿಟಿ ಇದೆ, ಪವರ್ ಫ್ಯಾಕ್ಟರ್ನ ಕೇಳ್ತಾರೆ. ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ಮುಲಾ? cos pi is equal to R upon Z. ಈ ಫಾರ್ಮುಲಾ ಯೂಸ್ ಮಾಡಿ. ಪವರ್ ಕನ್ಸ್ಯೂಮ್ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಇದು ಒಂದು ಮಾಡೆಲ್ ಅನ್ನು ನೀವು ನೋಡ್ಕೊಂಡು ಹೋಗಿ ಸಾಕು. ಇದೇ ರೀತಿ ಮಾಡೆಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಇಲ್ಲಿ ನಾನು ಇನ್ನೊಂದು ಹೇಳಿ ಹೋಗ್ಬೇಕು ವಿದ್ಯಾರ್ಥಿಗಳು, ಏನಂದ್ರೆ ಸರ್ ಇಲ್ಲಿ ನಾವು XL ಮೈನಸ್ XC ತಗೋಬೇಕಾ, ಇಲ್ಲಿದೆ ನೋಡಿ, ಅಥವಾ XC ಮೈನಸ್ XL ತಗೋಬೇಕಾ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಮೊದಲು ನೀವು ಚೆಕ್ ಮಾಡಿ. ಇಫ್ XL ಈಸ್ ಗ್ರೇಟರ್ ದೆನ್ XC, ದೆನ್ ಟೇಕ್ XL ಮೈನಸ್ XC. ಓಕೆ, ಇಫ್ XC ಈಸ್ ಗ್ರೇಟರ್ ದೆನ್ XL, ದೆನ್ ಟೇಕ್ XC ಮೈನಸ್ XL. ಗೆಟ್ ವಾಟ್ ಐ ಆಮ್ ಟೆಲಿಂಗ್? ಎಸ್ ಸರ್, ನಮಗೆ ತಿಳಿತು ಸರ್. ಸೊ ಲೆಟ್ ಮೀ ಟೇಕ್ ಒನ್ ಮೋರ್ ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ತಗೋತೆ ನೋಡಿ, ಬನ್ನಿ. ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬಿಟ್ಟಿದ್ದೇನೆ ಇಲ್ಲಿ. ಕ್ವಾಲಿಟಿ ಫ್ಯಾಕ್ಟರ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ತಗೋತೇನೆ. ಕ್ವಾಲಿಟಿ ಫ್ಯಾಕ್ಟರ್, ಹೌ ವಿ ಸಪೋಸ್ ಟು ಕ್ಯಾಲ್ಕುಲೇಟ್ ಕ್ವಾಲಿಟಿ ಫ್ಯಾಕ್ಟರ್. Yes, here we got children. So here we got one quality factor equation. Yes, but ಇಲ್ಲಿದೆ ನೋಡಿ ಈ ಕ್ವೆಶ್ಚನ್ ಅನ್ನು ತಗೋತಾರೆ. ಕ್ಯಾಲ್ಕುಲೇಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂಡ್ ಕ್ಯೂ ಫ್ಯಾಕ್ಟರ್. ಇಲ್ಲಿದೆ ನೋಡಿ. ಓಕೆ, ಫಸ್ಟ್ ಗಿವನ್ ಬರ್ಕೊಂಬಿಡಿ. L is equal to C is equal to, ಓಕೆ, R is equal to how much, ಎಲ್ಲ ಗಿವನ್ ಅನ್ನು ಬರ್ಕೊಂಬಿಡಿ. ತುಂಬಾ ಸಿಂಪಲ್ ಇದೆ. ರೆಸೋನೇಟಿಂಗ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ವಿ ಗಾಟ್ ಫಾರ್ಮುಲಾ 1/2π ಸ್ಕ್ವೇರ್ ರೂಟ್ ಆಫ್ L. ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ 17.69 ಹರ್ಟ್ಸ್. ಓಕೆ, ಎಸ್ ಸರ್. ಮುಂದೆ ಸರ್ ಕ್ವಾಲಿಟಿ ಫ್ಯಾಕ್ಟರ್ನ ಕಂಡುಹಿಡಬೇಕು. ಇಲ್ಲಿದೆ ನೋಡಿ, ಕ್ವಾಲಿಟಿ ಫ್ಯಾಕ್ಟರ್ನ ಕಂಡುಹಿಡಿರ್ತಕ್ಕಂಥ ಇಕ್ವೇಷನ್. ಸೊ ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ, ಒಮೆಗಾ ನಾಟ್ ಎಲ್ ಡಿವೈಡೆಡ್ ಬೈ ಆರ್. ಸರ್ ಒಮೆಗಾ ನಾಟ್ ಅಂದ್ರೆ ಏನು ಸರ್? ಒಮೆಗಾ ನಾಟ್ ಇಸ್ ಈಕ್ವಲ್ ಟು 2 ಇಂಟು ಪೈ ಇಂಟು ದಟ್ ಈಸ್ ಎಫ್ ನಾಟ್ ಅಂತ ತಗೋತೀವಿ, ಅಥವಾ ಎಫ್ ನಾಟ್ ಅಥವಾ ವಿ ನಾಟ್ ಅಂತ ತಗೋಬೋದಿಲ್ಲ. ಇಲ್ಲಿ ವಿ ನಾಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಐ ವಿಲ್ ಟೇಕ್ ವಿ ನಾಟ್. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಕ್ವಾಲಿಟಿ ಫ್ಯಾಕ್ಟರ್ ದಿಸ್ ಮಚ್. ಕ್ವಾಲಿಟಿ ಫ್ಯಾಕ್ಟರ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇನ್ನೊಂದು ಸಿಂಪಲ್ ಫಾರ್ಮುಲಾ ಇದೆ ಸರ್. ಯಾವ್ದು ಸರ್ ಅದು ಸಿಂಪಲ್ ಫಾರ್ಮುಲಾ? ಎಸ್, ಕ್ವಾಲಿಟಿ ಫ್ಯಾಕ್ಟರ್ಗೆ ನೀವು ಈ ಫಾರ್ಮುಲಾನು ಕೂಡ ಯೂಸ್ ಮಾಡ್ಬೋದು. ಏನು ಸರ್, ಯಾವ ಫಾರ್ಮುಲಾ ಸರ್ ಅದು? ಎಸ್ ಸರ್, ಹೇಳಿ ಸರ್. Q is equal to 1/R square root of L upon C. ಈ ಫಾರ್ಮುಲಾನ ಯೂಸ್ ಮಾಡ್ಬೋದು, ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ನನಗೆ ಅನಿಸಿದ ಮಟ್ಟಿಗೆ ಇದೇ ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ತುಂಬಾ ಈಸಿ ಆಗ್ತದೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್. ಸರ್ ಮುಂದೆ ಸರ್, ಕಮಿಂಗ್ ಟು ರೇ ಆಪ್ಟಿಕ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಅಲ್ಟರ್ನೇಟಿಂಗ್ ಕರೆಂಟ್ ಪ್ರಾಬ್ಲಮ್ಸ್. ನಾ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಅನಿಸ್ತದೆ, ದಯವಿಟ್ಟು ವಿದ್ಯಾರ್ಥಿಗಳು ಕ್ಷಮಿಸಬೇಕು. ಎಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಮುಗಿತು. ದಿಸ್ ಇಸ್ ಅಲ್ಟರ್ನೇಟಿಂಗ್ ಕರೆಂಟ್. ಬೇಕಾದ್ರೆ ಇಲ್ಲಿ ನಾನು ಬರೀತೆ ನೋಡಿ, ದಿಸ್ ಇಸ್ AC ಪ್ರಾಬ್ಲಮ್ಸ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಈಸ್ ರೇ ಆಪ್ಟಿಕ್ಸ್. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ವಿ ವಿಲ್ ಗಾಟ್ ಕ್ವಶನ್ ಆನ್ ರೇ ಆಪ್ಟಿಕ್ಸ್. ಎಸ್ ಸರ್, ರೇ ಆಪ್ಟಿಕ್ಸ್ ಮೇಲೆ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಸರ್ ನೋಡಿ. ರೇ ಆಪ್ಟಿಕ್ಸ್ ಮೇಲೆ ಕ್ವಶನ್ಸ್ಗಳು ಪಾಸಿಬಿಲಿಟಿ ಏನಿದೆ ಅಂದರೆ ಪ್ರಿಸಮ್ ಮೇಲೆ ಬರ್ತದೆ. ಇಲ್ಲಿದೆ ನೋಡಿ, ಪ್ರಿಸಮ್ ಫಾರ್ಮುಲಾ. ವಾಟ್ ಈಸ್ ದ ಪ್ರಿಸಮ್ ಫಾರ್ಮುಲಾ? ಎಸ್, ದಟ್ ಈಸ್ mu is equal to sin A plus delta m divided by 2 sin A by 2. ಓಕೆ, ಇಲ್ಲೊಂದು ಕ್ವಶನ್ ತಗೊಂಡಿದ್ದೆ ನೋಡಿ, ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅನ್ ಈಕ್ವಿಲ್ಯಾಟರಲ್ ಪ್ರಿಸಮ್ ಇಸ್ 1.532. ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ವ್ಯಾನ್ ಇಟ್ ಇಸ್ ಇಮರ್ಸ್ಡ್ ಇನ್ ಅ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ವಿದ್ಯಾರ್ಥಿಗಳ ಕ್ವಶನ್ ಇಂಪಾರ್ಟೆಂಟ್. ಯಾಕೆ ಸರ್? ಯಾಕಂದ್ರೆ
ಈ ವರ್ಷದ PU ಬೋರ್ಡಿನ ಮಾಡೆಲ್ ಕ್ವಶನ್ ಪೇಪರ್ ನೋಡಿ, ಇದೇ ಕ್ವಶನ್ ಅಲ್ಲಿ ಇದೆ, ಇದೇ ರೀತಿ ಒಂದು ಕ್ವಶನ್ ಇದೆ ಅಲ್ಲಿ. ಹಾಗಾದ್ರೆ ಬನ್ನಿ ನೋಡಿ, ಫಸ್ಟ್ ಗಿವನ್ ಬರ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಇಸ್ ಹೌ ಮಚ್? 1.532 is given. Refractive index of the water is given 1.33. ಓಕೆ, ಪ್ರಿಸಮ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಕೊಟ್ಟಿದ್ದಾರೆ ಸರ್. ಮತ್ತೆ 60 ಡಿಗ್ರಿ ಅಂತ ಏನು ಮೆನ್ಷನ್ ಮಾಡಿಲ್ಲ ಸರ್. ಇಲ್ಲಿ ನೋಡಿ ಹೇಳಿದ್ದಾರೆ ನೋಡಿ, ಏನು ಇಕ್ವಿಲ್ಯಾಟ್ರಲ್ ಪ್ರಿಸಮ್ ಅಂತ ಹೇಳಿದ್ದಾರೆ ಅವರು. ಇಕ್ವಿಲ್ಯಾಟ್ರಲ್ ಪ್ರಿಸಮ್ ಬೋಲೆತೋ ಎ ಇಸ್ ಈಕ್ವಲ್ ಟು ಎಷ್ಟು ಇರ್ತದೆ? ಯಾವಾಗಲೂ 60 ಇರ್ತದೆ. ಓಕೆ, ಹಾಗಾದ್ರೆ ಫಾರ್ಮುಲಾ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ ಇಸ್ ಗಿವನ್ ಬೈ, ಇಲ್ಲಿದೆ ನೋಡಿ, ಈ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆ, ಹಾಗಾದ್ರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು? 2 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಮೀಡಿಯಂ ಹೇಗೆ ಬರೀಬಹುದು? N2/N1 ಅಂತ ಬರೀಬಹುದು. ಸೊ ಹಾಗಾದ್ರೆ ಎಲ್ಲ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ಲ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಎಷ್ಟು ಸಿಗ್ತದೆ? ಫೈನಲ್ ಆನ್ಸರ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್ ಮಚ್. ತುಂಬ ಸಿಂಪಲ್ ಕ್ವಶನ್ ಇದೆ, ವಿತ್ ಸೊಲ್ಯೂಷನ್ ಕೂಡ ನಾನು ಕೊಟ್ಟಿದ್ದೀನಿ. ಸಾಲ್ವ್ ಮಾಡಿ ವಿದ್ಯಾರ್ಥಿಗಳು. ಎಸ್ ಸರ್, ಮಾಡ್ತೀವಿ ಸರ್. ಸರ್ ಲೆಟ್ ಮಿ ಟೇಕ್ ಒನ್ ಮೋರ್ ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಇದೆ ನೋಡಿ. ಮಾರ್ಚ್ 2020 ಬಂದಿರತಕ್ಕಂಥ ಕ್ವಶನ್. ಎಸ್, ಸ್ನೇಲ್ಸ್ ಲಾ ಮೇಲೆ ಬಂದಿರತಕ್ಕಂಥ ಕ್ವಶನ್ ಅನಿಸ್ತದೆ. ಐ ನೀಡ್ ಟು ಕ್ಯಾಲ್ಕುಲೇಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಲುಕ್ ಅಟ್ ದ ಕ್ವಶನ್. At what angle should the ray of light of incident on the face of an equilateral prism so that it just suffers total internal reflection at other facing refractive index of the material is 1.5. Okay, ಮೊದಲು ಕ್ವಶನ್ ಇನ ಡಿಮಾಂಡ್ ಅನ್ನು ನೋಡಿ. ವಾಟ್ ಐ ಸಪೋಸ್ ಟು ಕ್ಯಾಲ್ಕುಲೇಟ್? ಐ ನೀಡ್ ಟು ಕ್ಯಾಲ್ಕುಲೇಟ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನು ಕಂಡುಹಿಡಬೇಕಂತ. ಹಾಗಾದ್ರೆ ಫಸ್ಟ್ ಗಿವನ್ ಅನ್ನು ಬರ್ಕೊಂಬಿಡಿ, ಏನೇನು ಕೊಟ್ಟಿದ್ದಾರೆ ಅವನ್ನೆಲ್ಲ ನೋಡ್ಕೊಂಬಿಡಿ. ಎಸ್, ಹಾಗಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಅಕಾರ್ಡಿಂಗ್ಸ್ ಟು ಸ್ನೇಲ್ಸ್ ಲಾ, sin I upon sin R. ಇಲ್ಲಿ ಕ್ವಶನಿನ ಡಿಮಾಂಡ್ ಏನದಂದ್ರೆ, ಲೈಟು ಪ್ರಿಸಮಿನ ಒಳಗಡೆ ಹೋದ್ಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದಂತೆ. ಅಂದರೆ ರಿಫ್ಲೆಕ್ಟ್ ಆಗೋದಿಲ್ಲ, ಒಳಗಡೆ ಏನಾಗ್ತದೆ? ಲೈಟು ರಿಫ್ಲೆಕ್ಟ್ ಆಗ್ತದೆ. ಹಾಗಾದ್ರೆ ಲೈಟ್ ಯಾವಾಗ ರಿಫ್ಲೆಕ್ಟ್ ಆಗ್ತದೆ? ಎಸ್, ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಇರಬೇಕು. ಸೈನ್ ಆಫ್ ಆಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್, ಇನ್ಸಿಡೆಂಟ್ ಆಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಇರಬೇಕು. ಹಾಗಾದ್ರೆ ಫಸ್ಟ್ ಕ್ರಿಟಿಕಲ್ ಆಂಗಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ. ಇಲ್ಲಿದೆ ನೋಡಿ, ಕ್ರಿಟಿಕಲ್ ಆಂಗಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಗೋ ಫಾರ್ ಆಂಗಲ್ ಆಫ್ ಪ್ರಿಸಮ್. ಆಂಗಲ್ ಆಫ್ ಪ್ರಿಸಮ್ ಏನು? A is equal to R1 plus R2 ಅಂತಿದೆ. ಓಕೆ, A is equal to R1 plus R2. R1 ಅಂತೂ 60 ಡಿಗ್ರಿ ಇದೆ. Yes, look at here. A is equal to R1 plus R2. This is the formula. Yes, yes sir. This ಸ್ವಲ್ಪ ಮಿಸ್ಟೇಕ್ ಆಗಿದೆ. It should be A. ಇದು A ಆಗಬೇಕು. A is equal to R1 plus R2 ಆದರೆ R1 ಎಷ್ಟಾಗ್ತದೆ ಹೇಳಿ? R1 is equal to A minus R2 ಆಗ್ತದೆ. ಎಸ್ ಆರ್ ನೋ? ಎಸ್. ಹಾಗಾದರೆ ನೋಡಿ, R1 is equal to A minus R2. ವಾಟ್ ಈಸ್ A? 60 ಡಿಗ್ರಿ. ವಾಟ್ ಈಸ್ R2? ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿದ್ದೆ ನೋಡಿ. ಕ್ರಿಟಿಕಲ್ ಆ್ಯಂಗಲ್ 41.8 ಬಂದಿದೆ ನೋಡಿ. ಸೊ ಆನ್ಸರ್ ಎಷ್ಟು ಬರ್ತದೆ ನನಗೆ? 18 ಡಿಗ್ರಿ .11 ರೇಡಿಯನ್ ನನಗೆ ಸಿಗ್ತದೆ. ಹಾಗಾದರೆ ನೆಕ್ಸ್ಟ್ ಸ್ನೇಲ್ಸ್ ಲಾನ ಯೂಸ್ ಮಾಡೋಣ. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಯು ವಿಲ್ ಗೆಟ್ ದಿಸ್ ಮಚ್ ಅಮೌಂಟ್ ಆಫ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲೊಂದಿಷ್ಟು ಕ್ವಶನ್ಸ್ ಇವೆ ನೋಡಿ. ಕಾನ್ಕೇವ್ ಮಿರರು ಮತ್ತು ಲೆನ್ಸಸ್ಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವಂತ ಒಂದು ಸ್ವಲ್ಪ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಇವಿಷ್ಟು ಕ್ವಶನ್ಸ್ಗಳನ್ನ ಸ್ವಲ್ಪ ನೀವು ನೋಡ್ಕೊಂಡು ಹೋಗಿ. ನೋಡಿ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇದೆ. ದಯವಿಟ್ಟು ವಿದ್ಯಾರ್ಥಿಗಳು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲೂ ಕ್ವಶನ್ ನೋಡ್ಕೊಂಡು ಹೋಗಬೇಕು. ಎಸ್, ಯಾಕಂದರೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಇವು. ತುಂಬ ಸಿಂಪಲ್ ಕ್ವಶನ್ ಇವೆ. ಸೊ ಇನ್ನೊಂದು ಮಾಡೆಲನ್ನು ನೋಡೋಣ. ಲೆಟ್ ಮಿ ಟೇಕ್ ಒನ್ ಮೋರ್ ಮಾಡೆಲ್. ಎಸ್, ಸೊ ಅಗೇನ್ ವಿ ಗಾಟ್ ಒನ್ ಮೋರ್ ಕ್ವಶನ್ ಬೇಸ್ಡ್ ಆನ್ ಪ್ರಿಸಮ್. ಪ್ರಿಸಮ್ ಮೇಲೆ ಮತ್ತೊಂದು ಕ್ವಶನ್ ಸಿಕ್ಕಿದೆ ನೋಡಿ. ಸಿಮಿಲರ್ ಕ್ವಶನ್ ಇದೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಎಸ್. ಸೊ ಒನ್ಸ್ ಅಗೇನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮೇಲಿದೆ. ಎಸ್, ಒನ್ಸ್ ಅಗೇನ್ ವಿ ಗಾಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಇನ್ನೊಂದು ಕ್ವಶನ್ ಇದೆ. ಸೊ ಒನ್ ಮೋರ್ ಕ್ವಶನ್ ಆನ್ ಪ್ರಿಸಮ್. ಕಾಂಬಿನೇಷನ್ ಆಫ್ ಪ್ರಿಸಮ್ ಮೇಲೆ ಒಂದು ಕ್ವಶನ್ ಬಂದಿದೆ ನೋಡಿ, ಮಾರ್ಚ್ 2014. ಎಸ್, ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ಇದೊಂದು ಕ್ವಶನ್ ಅನ್ನು ನೋಡ್ಕೊಂಡು ಹೋಗಿ. ನೋಡಿ, ಈ ರೀತಿ ಪ್ರಶ್ನೆಗಳು ಸರ್ವೇ ಸಾಮಾನ್ಯ ನಮ್ಮ ಥಿಯರಿ ಎಕ್ಸಾಮಿನೇಷನಲ್ಲಿ. ಕಾಂಬಿನೇಷನ್ ಆಫ್ ಲೆನ್ಸಸ್ ಇದು. ಇಲ್ಲೇನು ಮಾಡಿದ್ದಾರೆ? ಹಿಯರ್ ವಿ ಗಾಟ್ 2 ಕಾನ್ವೆಕ್ಸ್ ಲೆನ್ಸ್. 2 ಕಾನ್ವೆಕ್ಸ್ ಲೆನ್ಸ್ ಇವೆ. 2 ಕಾನ್ವೆಕ್ಸ್ ಲೆನ್ಸಿನ ಮಧ್ಯೆ ಅವರು ಏನು ಮಾಡಿದ್ದಾರೆ ಅಂದರೆ ವಾಟರನ್ನು ಹಾಕಿದ್ದಾರೆ. ಹಾಗಾದ್ರೆ ಇಲ್ಲಿ ನಮಗೆ 3 ಲೆನ್ಸಸ್ಗಳು ಸಿಗ್ತವೆ. ಒಂದು ಕಾನ್ವೆಕ್ಸ್ ಲೆನ್ಸು, 2 ಕಾನ್ವೆಕ್ಸ್ ಲೆನ್ಸಿನ ಮಧ್ಯೆ ಒಂದು ಕಾನ್ಕೇವ್ ಲೆನ್ಸ್ ಸಿಗ್ತದೆ ನೋಡಿ ನಮಗೆ. ಹಾಗಾದರೆ 3 ಲೆನ್ಸಸ್ಗಳಿದ್ದಾವೆ, ಹೌದಲ್ಲ? ಈ 3 ಲೆನ್ಸಸ್ಗಳನ್ನು ಕೊಟ್ಟುಬಿಟ್ಟು ಕ್ಯಾಲ್ಕುಲೇಟ್ ಇಕ್ವಲೆಂಟ್ ಫೋಕಲ್ ಲೆಂತ್ ಅಂತ ಹೇಳ್ತಾರೆ. ಸೊ ಆ ಮೆಥಡನ್ನು ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂತಂದು. ಎಸ್ ಎಸ್. ಸೊ ಈ ರೀತಿ ಪ್ರಶ್ನೆಗಳು ಏನು ಮಾಡ್ಬೋದು ಅಂದರೆ ನಮ್ಮ ಥಿಯರಿ ಎಕ್ಸಾಮಿನೇಷನಲ್ಲಿ ಬರ್ಬೋದು. ನಾನು ಇನ್ನೊಂದು ಹೇಳೋದು ಮರೆತೇ ಇಲ್ಲಿ, ಏನಂದರೆ ವಿದ್ಯಾರ್ಥಿಗಳೇ, ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಕ್ವಶನನ್ನು ಹೇಳಿದೆ. ಎಸ್ ಸರ್ನು, ಫಸ್ಟಿಗೆ ಅದನ್ನೇ ಹೇಳಿದೆ. ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ 3 ಮಾರ್ಕ್ಸ್ ಅನ್ನು ಕ್ವಶನ್ ಹೇಳಿದೆ. 3 ಮಾರ್ಕ್ಸ್ ಕ್ವಶನ್ ಇಲ್ಲಿದೆ ನೋಡಿ ಪುಟಾಣಿಗಳೇ, ಇಲ್ಲಿದೆ ನೋಡಿ. ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದೆ. ಓಕೆ, 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ರೇ ಆಪ್ಟಿಕ್ಸ್. ಇನ್ನೊಂದು ಮರೆತೆ 2 ಮಾರ್ಕ್ಸ್ ಕ್ವಶನ್ನು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 2 ಮಾರ್ಕ್ಸ್ ನ್ಯೂಮರಿಕಲ್ಲು ಯಾವುದ್ರ ಮೇಲೆ ಬರ್ತದಂದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್
ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಬರ್ತದಂತೆ. ಒಂದು ಫಾರ್ಮುಲಾ ನೆನಪಿಟ್ಟುಕೊಂಡು ಯಾವುದಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಇದ್ರ ಮೇಲೇ ಬರಬೇಕು, ಏನೇ ಬಂದರೂ ಇದ್ರ ಮೇಲೇ ಬರಬೇಕು. ನೋಡ್ಕೊಂಡು ಹೋಗಿ. ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಪಾನ್ ಕ್ಯೂ. ವಿ ಕೊಟ್ಟು ಕ್ಯೂ ಕೊಟ್ಟು ಡಬ್ಲ್ಯೂ ಫೈಂಡ್ ಔಟ್ ಮಾಡಂತಾರೆ, ಅಥವಾ ವರ್ಕ್ ಕೊಟ್ಟು ಚಾರ್ಜ್ ಕೊಟ್ಟು ವಿ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಎಸ್ ಸರ್, ಇದನ್ನ ಬಿಟ್ಟರೆ ಮತ್ತೆ ಯಾವ್ದು ಬರ್ಬೋದು ಸರ್? ಸಿಂಪಲ್ ಕ್ವಶನ್ ಸೀರೀಸ್ ಕಾಂಬಿನೇಷನ್ ಮೇಲೆ ಬರ್ಬೋದು. C1 C2 C1 ಪ್ಲಸ್ C2 2 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರ್ತದೆ. C1 C2 ಕೊಡ್ತಾರೆ, ಈಕ್ವಲೆಂಟ್ ಕೆಪಾಸಿಟನ್ಸ್ ಕಂಡಿಡಿ ಅಂತಾರೆ. ಇನ್ನೊಂದು ಪಾಸಿಬಿಲಿಟಿ ಸರ್, CP ಮೇಲೆ ಬರ್ಬೋದು, ಪ್ಯಾರಲ್ ಕಾಂಬಿನೇಷನ್ C1 ಪ್ಲಸ್ C2 ಈ ರೀತಿ ಕ್ವಶನ್ ಬರ್ಬೋದು. ಮತ್ತೊಂದು ಸರ್, C ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ A ಅಪಾನ್ D, ಇದ್ರ ಮೇಲೂ ಕೂಡ ಬರ್ಬೋದು. 2 ಮಾರ್ಕ್ಸ್ ಕ್ವಶನ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯೂಮೆರಿಕಲ್ಸ್ ರಿಗಾರ್ಡಿಂಗ್ ಟು ಸೆಕೆಂಡ್ PU ಆನ್ಯುವಲ್ ಎಕ್ಸಾಮಿನೇಷನ್ 2024. ಓಕೆ, ಈ ಕಂಪ್ಲೀಟ್ PDF ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ ವಿದ್ಯಾರ್ಥಿಗಳೇ. ಈ PDF ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಇವೇ ಕ್ವಶನ್ಸ್ಗಳು ಏನಾಗ್ತವೆ ಅಂದರೆ ನಮ್ಮ ಎಕ್ಸಾಮಿನೇಷನಲ್ಲಿ ಏನಾಗ್ತವೆ, ರಿಪೀಟ್ ಆಗ್ತವೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಕ್ವೈರೀಸ್ ರಿಗಾರ್ಡಿಂಗ್ ಟು ದ ನ್ಯೂಮೆರಿಕಲ್ಸ್ ನನಗೆ ಕಮೆಂಟ್ ಮಾಡಿ. ಸಾಧ್ಯ ಆದರೆ ನಾನು ನಿಮಗೆ ರಿಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡ್ತೇನೆ. ಇಸ್ ಇಟ್ ಕ್ಲಿಯರ್?